Okay, we can derive the equation for half-life period of the radioactive element. We know that equation n is equal to n naught into e to the power minus lambda t. n ಅಂದ್ರೆ t ಟೈಮ್ ಆದ್ಮೇಲೆ ಉಳ್ಕೊಂಡಿರ್ತಕ್ಕಂಥ ನಂಬರ್ ಆಫ್ ಐಟಮ್ಸ್, n naught ಅಂದ್ರೆ ಒರಿಜಿನಲ್ ನಂಬರ್ ಆಫ್ ಐಟಮ್ಸ್, lambda ಅಂತಂದ್ರೆ decay constant. We know the definition of half-life period. Time during which 50% or half of the items, original items disintegrate is called half-life period of radioactive element. ಅರ್ಧದಷ್ಟು ಅಥವಾ 50% ಆಫ್ ದ ಒರಿಜಿನಲ್ ಐಟಮ್ಸ್ಗಳು ಡಿಕೆ ಆಗಲಿಕ್ಕೆ ತಗೊಳ್ತಕ್ಕಂಥ ಈ ಒಂದು ಟೈಮ್ ಅನ್ನೇ ಹಾಫ್ ಲೈಫ್ ಪೀರಿಯಡ್ ಅಂತ ಕರಿತೀವಿ. ಹಾಫ್ ಲೈಫ್ ಪೀರಿಯಡ್ಗೆ ಸಿಂಬಲ್ ಕ್ಯಾಪಿಟಲ್ ಟಿ. n ಈಕ್ವಲ್ ಟು n ನಾಟ್ ಬೈ 2 ನ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. n ನಾಟ್ ಬೈ 2 ಈಕ್ವಲ್ ಟು n ನಾಟ್ ಇಂಟು e ಟು ದ ಪವರ್ ಮೈನಸ್ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಟಿ ಆಯಿತು, ಸ್ಮಾಲ್ ಟಿ ಇದ್ದಿತ್ತು. ಈಗ n ನಾಟ್ ಆ್ಯಂಡ್ n ನಾಟ್ ಕ್ಯಾನ್ಸಲ್ ಆಗುತ್ತೆ. ಆಗ 1/2 ಈಕ್ವಲ್ ಟು e ಟು ದ ಪವರ್ ಮೈನಸ್ ಲ್ಯಾಂಬ್ಡಾ ಟಿ. ನೆಕ್ಸ್ಟ್ ಇದನ್ನು ರೆಸಿಪ್ರೋಕಲ್ ಆಗಿ ತಗೊಳ್ತೀವಿ. 2 ಈಸ್ ಈಕ್ವಲ್ ಟು e ಟು ದ ಪವರ್ ಲ್ಯಾಂಬ್ಡಾ ಟಿ ಮೈನಸ್ ಇದ್ದು ಪ್ಲಸ್ ಆಯಿತು. ನಾವು ಅಪ್ಲೈಂಗ್ ದ ಲಾಗ್ ಆನ್ ಬೋತ್ ಸೈಡ್ ವಿ ಗೆಟ್ ಲಾಗ್ 2 ಟು ದ ಬೇಸ್ ಸಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟಿ ಇಂಟು ಲಾಗ್ ಇ ಟು ದ ಬೇಸ್ ಸಿ. ಬೇಸ್ ಸಿ ಇದೆ ಅಂತ ನ್ಯಾಚುರಲ್ ಲಾಗರಿಥಮ್, ಅದನ್ನು ನಾವು ಕಾಮನ್ ಲಾಗರಿಥಮಿಗೆ ಕನ್ವರ್ಟ್ ಮಾಡಬೇಕು ಬೈ ಮಲ್ಟಿಪ್ಲೈಂಗ್ 2.303. ಹಾಗಾಗಿ 2.303 ಇಂಟು 2 ಲಾಗ್ 2 ಟು ದ ಬೇಸ್ 10. ಬೇಸ್ ಇ ಇದ್ದು 10 ಬಂತಂದ್ರೆ ಕಾಮನ್ ಲಾಗರಿಥಮ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟಿ ಇಂಟು ಲಾಗ್ ಇ ಟು ದ ಬೇಸ್ ಸಿ ವ್ಯಾಲ್ಯೂ ಇಸ್ 1. ಬೇಸು ಮತ್ತು ಆ ಒಂದು ನಂಬರ್ ಸೇಮ್ ಇತ್ತಂದ್ರೆ 1 ಬರುತ್ತೆ. ಈಗ 2.303 ಇಂಟು ಲಾಗ್ 2, ಲಾಗ್ 2ಗೆ ನಾವು ಲಾಗ್ ಅಪ್ಲೈ ಮಾಡಿದ್ರೆ ಅಂತಂದರೆ 0.3010 ಬರುತ್ತೆ. ಈಸ್ ಈಕ್ವಲ್ ಟು ಇನ್ ರೈಟ್ ಸೈಡ್ ಲ್ಯಾಂಬ್ಡಾ ಟಿ ಬಂತು. ನೆಕ್ಸ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ 0.693 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಟಿ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಲ್ಯಾಂಬ್ಡಾ. ಇದು ಈಕ್ವೇಷನ್ ಫಾರ್ ಹಾಫ್ ಲೈಫ್ ಪೀರಿಯಡ್ ಆಫ್ ದ ರೇಡಿಯಾಕ್ಟಿವ್ ಎಲಿಮೆಂಟ್. ಡೆರಿವೇಷನ್ ಕೇಳಿದ್ರೆ ಇಷ್ಟು ಮಾಡಬೇಕು. ಅಂದರೆ ಅಕಾರ್ಡಿಂಗ್ ಟು ದಿಸ್ ಇಕ್ವೇಷನ್ ಹಾಫ್ ಲೈಫ್ ಪೀರಿಯಡ್ ಆಫ್ ದ ರೇಡಿಯಾಕ್ಟಿವ್ ಎಲಿಮೆಂಟ್ ಅಂಡ್ ಇಟ್ಸ್ ಡಿಕೆ ಕಾನ್ಸ್ಟೆಂಟ್ ಆರ್ ವೇರೀಸ್ ಇನ್ವರ್ಸ್ಲಿ. ನೆಕ್ಸ್ಟ್ ಅಕಾರ್ಡಿಂಗ್ ಟು ದಿಸ್ ಇಕ್ವೇಷನ್ ನಾವು ಗ್ರಾಫನ್ ಪ್ಲಾಟ್ ಮಾಡಿದ್ರೆ ಅಲಾಂಗ್ ದ ವೈ ಆಕ್ಸಸ್ ಎನ್ ಅಂಡ್ ಅಲಾಂಗ್ ದ ಎಕ್ಸಸ್ ಟೈಮ್ ತಗೊಂಡು ಗ್ರಾಫನ್ ಹಾಕಿದ್ರೆ ವಿ ಗೆಟ್ ದಿಸ್ ಎಕ್ಸ್ಪೋನೆನ್ಷಿಯಲ್ ಕರ್ವ್. ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೋನೆನ್ಷಿಯಲ್ ಕರ್ವ್ ಬರುತ್ತೆ. ಇದು ಯಾವುದೇ ಕಾರಣಕ್ಕಲ್ಲಿ ಇಂಟರ್ಸೆಪ್ಟ್ ಆಗಲ್ಲ. ಇಂಟರ್ಸೆಪ್ಟ್ ಆಗಿದೆ ಅಂದರೆ ಎನ್ ವ್ಯಾಲ್ಯೂ 0 ಆಗಿದೆ ಅಂತ ಅರ್ಥ. ಎನ್ ವ್ಯಾಲ್ಯೂ ನೆವರ್ ಬಿ ಎ 0 ನಮಗೆ ಗೊತ್ತು. ಹಾಗಾದ್ರೆ ಟೈಮ್ 0 ಇದ್ದಾಗ ಸ್ಯಾಂಪಲಲ್ಲಿರೋ ಒರಿಜಿನಲ್ ನಂಬರ್ ಆಫ್ ಐಟಮ್ಸ್ n ನಾಟ್. ಆಫ್ಟರ್ ಕಂಪ್ಲೀಷನ್ ಆಫ್ 1 ಹಾಫ್ ಲೈಫ್ ಪೀರಿಯಡ್ ಆ ಸ್ಯಾಂಪಲಲ್ಲಿ ಹಾಫ್ ಆಫ್ ದಿಸ್ ಐಟಮ್ಸ್ n ನಾಟ್ ಬೈ 2 ಉಳಿಯುತ್ತೆ. ಅಂದರೆ 50% ಆಫ್ ದ ಐಟಮ್ಸ್ ಉಳ್ಕೊಂಡು 2 ಹಾಫ್ ಲೈಫ್ಸ್ ಆದ ಮೇಲೆ ಅಗೇನ್ ಹಾಫ್ ಆಫ್ ದಿಸ್ ವ್ಯಾಲ್ಯೂ ಈ n ನಾಟ್ ಬೈ 2 ಇದ್ದರೆ ಇದರ ಅರ್ಧ ಮೀನ್ಸ್ n ನಾಟ್ ಬೈ 2 ಸ್ಕ್ವೇರ್. ಅಂದರೆ 50% ಅರ್ಧ ಅಂದರೆ 25% ಅಷ್ಟೇ ಉಳ್ಕೊಳ್ತು. ಅಗೇನ್ 3 ಹಾಫ್ ಲೀವ್ಸ್ ಆದಮೇಲೆ 3t ಆದಮೇಲೆ ಇದರ ಅರ್ಧ ಆಗುತ್ತೆ. ಅಂದರೆ n ನಾಟ್ ಡಿವೈಡ್ ಬೈ 2 ಕ್ಯೂಬ್ ಆಯಿತು. ಅಂದರೆ ಇದರ ಅರ್ಧ ಅಂತಂದರೆ 12.5% ಉಳ್ಕೊಂಡಿದೆ. ಅದೇ ರೀತಿ 10 ಹಾಫ್ ಲೀವ್ಸ್ ತೊಗೊಂಡ್ವಿ ಅಂತಂದರೆ 0.1% ಉಳಿಯುತ್ತೆ. 100 ಹಾಫ್ ಲೀವ್ಸ್ ತೊಗೊಂಡ್ವಿ ಅಂತಂದರೆ 0.01% ಆಫ್ ದ ಐಟಮ್ಸ್ ಉಳ್ಕೊಂಡಿರ್ತವೆ, ನೆವರ್ ಬಿ ಎ 0. ಹಾಗಾಗಿ ಇಲ್ಲಿ ಸ್ಮಾಲ್ ಟಿ ಈಕ್ವಲ್ ಟು ಕ್ಯಾಪಿಟಲ್ ಟಿ 1 ಹಾಫ್ ಲೈಫ್ ಪೀರಿಯಡ್ ಇದ್ದಾಗ n ಈಕ್ವಲ್ ಟು n ನಾಟ್ ಬೈ 2, ಟಿ ಈಸ್ ಈಕ್ವಲ್ ಟು 2t ಇದ್ದರೆ n ಈಸ್ ಈಕ್ವಲ್ ಟು n ನಾಟ್ ಬೈ 2 ಸ್ಕ್ವೇರ್. ಅದೇ ರೀತಿ 3 ಹಾಫ್ ಲೀವ್ಸ್ ತೊಗೊಂಡಾಗ ಟಿ ಈಕ್ವಲ್ ಟು 3t, ಆಗ n ಈಸ್ ಈಕ್ವಲ್ ಟು n ನಾಟ್ ಡಿವೈಡ್ ಬೈ 2 ಕ್ಯೂಬ್ ಆಗುತ್ತೆ. ಅದೇ ರೀತಿ ನಾವು n ಹಾಫ್ ಲೀವ್ಸ್ ಅಂತ ತೊಗೊಂಡ್ರೆ ಸ್ಮಾಲ್ n ನಂಬರ್ ಆಫ್ ಹಾಫ್ ಲೀವ್ಸ್ ತೊಗೊಂಡ್ರೆ ಟಿ ಈಕ್ವಲ್ ಟು 80 ತೊಗೊಂಡ್ರೆ ಆಗ ಇಕ್ವೇಷನ್ ಪ್ರಕಾರ n ಈಸ್ ಈಕ್ವಲ್ ಟು n ನಾಟ್ ಡಿವೈಡ್ ಬೈ 2 ಟು ದ ಪವರ್ n. ಈ ರೀತಿ n ನಂಬರ್ ಆಫ್ ಹಾಫ್ ಲೀವ್ಸ್ ಆದಮೇಲೆ ಆ ಸ್ಯಾಂಪಲಲ್ಲಿ ಉಳ್ಕೊಂಡಿರ್ತಕ್ಕಂಥ ಐಟಮ್ಸ್ ಅಥವಾ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ n ಈಕ್ವಲ್ ಟು n ನಾಟ್ ಡಿವೈಡ್ ಬೈ 2 ಟು ದ ಪವರ್ n ಆಗುತ್ತೆ. ಸೊ ಇಲ್ಲಿ ವಿ ನೋ ದಟ್ ಇಕ್ವೇಷನ್ n ಈಕ್ವಲ್ ಟು n ನಾಟ್ ಇಂಟು e ಟು ದ ಪವರ್ ಮೈನಸ್ ಲ್ಯಾಂಬ್ಡಾ ಟಿ. ಇಲ್ಲಿ ಟಿ ಈಕ್ವಲ್ ಟು 0.693 ಬೈ ಲ್ಯಾಂಬ್ಡಾ. ಹಾಗಾಗಿ ಲ್ಯಾಂಬ್ಡಾ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0.693 ಬೈ ಟಿ ಆಯಿತು. ಇಕ್ವೇಷನ್ ಲ್ಯಾಂಬ್ಡಾ ಇರೋ ಜಾಗದಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡೋಣ. ಆಗ n ಈಕ್ವಲ್ ಟು n ನಾಟ್ ಇಂಟು e ಟು ದ ಪವರ್ ಮೈನಸ್ 0.693 ಸ್ಮಾಲ್ ಟಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಟಿ ಐತೆ ಅದನ್ನು ಬರ್ಕೊಂಡು. The value of e to the power minus 0.693 is equivalent to 1/2. Exactly 1/2 ಆಗಲ್ಲ, ಬಟ್ ನಿಯರ್ಲಿ 1/2 ಆಗುತ್ತೆ. ಹಾಗಾದರೆ e to the power minus 0.693 ಆದರೆ 1/2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n ಈಕ್ವಲ್ ಟು n ನಾಟ್ ಇಂಟು 1/2 ಹೋಲ್ ಟು ದ ಪವರ್ ಸ್ಮಾಲ್ ಟಿ ಬೈ ಕ್ಯಾಪಿಟಲ್ ಟಿ ಆಯಿತು. ಹಾಗಾಗಿ n ಈಕ್ವಲ್ ಟು n ನಾಟ್ ಡಿವೈಡ್ ಬೈ 2 ಟು ದ ಪವರ್ ಸ್ಮಾಲ್ ಟಿ ಬೈ ಕ್ಯಾಪಿಟಲ್ ಟಿ.
ಅದು ಸ್ಮಾಲ್ ಟಿ ಮತ್ತು ಕ್ಯಾಪಿಟಲ್ ಟಿ ತಗೊಂಡು ಸಹಿತ ನಂಬರ್ ಆಫ್ ಆಟಮ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಕ್ವೇಷನ್ ಹೆಲ್ಪ್ ಆಗುತ್ತೆ. ಹಾಗೆ ಈ ಈಕ್ವೇಷನ್ ಮತ್ತು ಇದನ್ನು ಇವೆರಡು ಕಂಪೇರ್ ಮಾಡಿದರೆ ಇಲ್ಲಿ n0/2n ಇದೆ, ಇಲ್ಲಿ n = n0/2t/t ಇದೆ. ಕಂಪೇರ್ ಮಾಡಿದಾಗ ವಿ ಗೆಟ್ ಸ್ಮಾಲ್ n = ಸ್ಮಾಲ್ t/T. ಅದು ನಂಬರ್ ಆಫ್ ಹಾಫ್ ಲೀವ್ಸ್ ಸ್ಮಾಲ್ n = ಸ್ಮಾಲ್ ಟಿ ಅನ್ನು ಕ್ಯಾಪಿಟಲ್ ಟಿ ಇಂದ ಡಿವೈಡ್ ಮಾಡಿದ್ರೆ ಸಿಗುತ್ತೆ ಅನ್ನೋದನ್ನು ಈಕ್ವೇಷನ್ ಕೊಡುತ್ತೆ ನಂಬರ್ ಆಫ್ ಹಾಫ್ ಲೀವ್ಸ್. ಓಕೆ.